ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ನಾನು ಅನ್ಕೊಂತಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ನಾನು ಬಿರಿಯಾನಿ ಮಾಡ್ತಿದ್ದೀನಿ. ಈ ನೈಟ್ ಡಿನ್ನರ್ಗೆ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಿರಿಯಾನಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಪ್ರಿಪೇರ್ ಚಿಕನ್ ದಮ್ ಬಿರಿಯಾನಿ. ಬಿರಿಯಾನಿ ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಚಿಕನ್ನ ಫುಲ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಮ್ಯಾರಿನೇಷನ್ಗೆ ಏನೇನು ಹಾಕಿದ್ದೀನಿ ಅಂತ ಎಲ್ಲನೂ ತೋರಿಸ್ತೀನಿ. ಇಲ್ಲಿ ಆನಿಯನ್ಸ್ ಫ್ರೈ ಮಾಡಿದ್ದೀನಿ, ಇನ್ನೂ ಫ್ರೈ ಆಗ್ತಿದೆ ಆನಿಯನ್. ಫ್ರೈಡ್ ಆನಿಯನ್ಸ್ನು ಮ್ಯಾರಿನೇಷನ್ಗೆ ಹಾಕಬೇಕು. ನಾನು ತುಂಬ ದಿವಸಗಳಿಂದ ಅನ್ಕೊತಿದ್ದೆ, ನಾವು ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ, ಎಲ್ಲರೂ ಅಲ್ಲ, ನಾವು ಇಷ್ಟು ಕ್ಲೋಸ್ ಫ್ರೆಂಡ್ಸ್ ಮಾತ್ರ ಕೂತ್ಕೊಂಡು ಅವ್ರ ಏನೋ ಒಂದು ಊಟ ಮಾಡ್ಕೊಳ್ಬೇಕು ನಮ್ಮನೇಲಿ ಅಂತ ಅನ್ಕೊತಿದ್ದೆ. ಬಟ್ ಆಗಲಿಲ್ಲ. ಸ್ಟಡೀಸ್, ಇಂಟರ್ನ್ಶಿಪ್ ಅಂತ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ವಿ ಎಲ್ಲರೂ. ನಾನು ತುಂಬ ದಿವಸದ ಹಿಂದೆ ಬಿರಿಯಾನಿ ಮಾಡಿದ್ದು, ಅದಾದಮೇಲೆ ಈ ಥರ ಬಿರಿಯಾನಿ ಇವತ್ತೇ ನಾನು ಮಾಡ್ತಿರೋದು. ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಬಿರಿಯಾನಿಯಲ್ಲಿ ಮೇಯ್ನ್ ಇರೋದು ಮ್ಯಾರಿನೇಷನ್ ಅಷ್ಟೇ. ಮ್ಯಾರಿನೇಷನ್ ಚೆನ್ನಾಗಾದರೆ ಬಿರಿಯಾನಿನೂ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಆನಿಯನ್ ಫ್ರೈ ಆಗ್ತಿದೆ, ಮಿಂಟ್ ರೆಡಿ ಇದೆ. ಮ್ಯಾರಿನೇಷನ್ಗೆ ಹಾಕಿ ಕಲಿಸ್ಬೇಕು. ಆ್ಯಕ್ಚುಲಿ ಮ್ಯಾರಿನೇಷನ್ನ ಕೆಲವರು ನೈಟೇ ಮಾಡಿ ಇಟ್ಬಿಟ್ಟಿರ್ತಾರೆ, ಹೋಲ್ ನೈಟ್ ಮ್ಯಾರಿನೇಟ್ ಆಗಲಿ ಅಂತ. ನಾನು ಹೋಲ್ ನೈಟ್ ಅಂದರೆ ನಾವು ನೈಟ್ ಡಿನ್ನರ್ಗಲ್ವಾ ಮಾಡ್ಕೊತಿರೋದು, ತುಂಬ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೈಟ್ ಮಾಡಿಲ್ಲ. ಇವಾಗ ಬೆಳಗ್ಗೆ ಹೋಗಿ ಚಿಕನ್ ತಗೊಂಡು ಬಂದು ಈಗ ಮ್ಯಾರಿನೇಟ್ ಮಾಡಿದ್ದು. ಜಸ್ಟ್ ಒಂದು 30 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ. ಈ ಫ್ರೈಡ್ ಆನಿಯನ್ಸ್ನೆಲ್ಲ ಹಾಕ್ತಿದ್ದೀನಿ ಮ್ಯಾರಿನೇಷನ್ಗೆ. ಮಿಂಟ್ ಲೀವ್ಸ್ ಕೂಡ ಸ್ವಲ್ಪ ಹಾಕ್ತೀನಿ. ಮ್ಯಾರಿನೇಷನ್ ಕಂಪ್ಲೀಟ್ ಆಗಿದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ರೈಸ್ ಎಲ್ಲ ಸೋಕ್ ಮಾಡಿ ಸಂಜೆ ಬಿರಿಯಾನಿ ಮಾಡೋಣ. ಅಲ್ಲಿ ತನಕ ರೆಸ್ಟ್. ನನಗೆ ಬಿರಿಯಾನಿ ಮಾಡೋದಕ್ಕೆ ಮುಂಚೆಯಿಂದ ಏನು ಬರ್ತಿರ್ಲಿಲ್ಲ. ನಾನು ಇಲ್ಲಿ ಬಂದಮೇಲೆ ಕಮ್ಮಿ ಮಾಡೋದನ್ನು ನೋಡಿ ಕಲ್ತ್ಕೊಂಡಿರೋದು ಹೇಗೆ ಮಾಡಬೇಕು ಅಂತ. ಈ ಥರ ಬಿರಿಯಾನಿ ನಾನು ಮನೇಲಿದ್ದಾಗ ಟ್ರೈ ಮಾಡಿರಲಿಲ್ಲ, ಚೈನಾಗೆ ಬಂದಮೇಲೆ ಕಲ್ತಿದ್ದು. ಇದು ನಾವಿಲ್ಲಿ ಯೂಸ್ ಮಾಡುವಂಥ ಬಾಸ್ಮತಿ ರೈಸ್. ಇದು ಪಾಕಿಸ್ತಾನಿ ಬಾಸ್ಮತಿ ರೈಸ್, ಸೆಲ್ಲಾ ಬಾಸ್ಮತಿ ರೈಸ್ ಅಂತ. ಚೆನ್ನಾಗಾಗುತ್ತೆ ಬಿರಿಯಾನಿಗೆ. ಸೊ ನಾವು ಇಲ್ಲಿ ಈ ಬಾಸ್ಮತಿ ರೈಸನ್ನೇ ಯೂಸ್ ಮಾಡೋದು. ಇಲ್ಲಿ 1 kg ಪ್ಯಾಕೆಟ್ ಇದೆ. ನಾನು ಎಷ್ಟು ಜನ, 6 ಜನ ಇವತ್ತು ನೈಟ್ ನಾವು ಡಿನ್ನರ್ ಮಾಡ್ತಿರೋದು. 6 ಮೆಂಬರ್ಸ್ಗೆ 1 kg ರೈಸ್ ಸಾಲುತ್ತಾ ಇಲ್ವಾ? ನಾನು ಬಿರಿಯಾನಿ ಮಾಡ್ತಿರೋದು ನಮ್ಮ ಮಮ್ಮಿ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ. ನಾನು ಮನೇಲಿದ್ದಾಗ ಈ ಥರದ್ದೆಲ್ಲ ನಂಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಇಂಡಿಯಾಗೆ ಬಂದಮೇಲೆ ಈ ಥರದ ದಮ್ ಬಿರಿಯಾನಿ ಮಾಡ್ಕೊಡ್ತೀನಿ. ಚೈನಾಗೆ ಬಂದು ಏನು ಯೂಸ್ ಆಯಿತು ಅಂದರೆ ಚಿಕನ್ ದಮ್ ಬಿರಿಯಾನಿ ಮಾಡೋದು ಕಲ್ತಿದ್ದೀನಿ. ಈ ಚೈನಾಗೆ ಬಂದಮೇಲೆ ನಮ್ಮ ಝೆಗ್ಝು ಅಲ್ಲಿ ತಮೀಮ್ ಮಾಡೋ ಬಿರಿಯಾನಿನೇ ಫೇಮಸ್. ಯಾವಾಗ ಯಾರು ಬಿರಿಯಾನಿ ಮಾಡ್ಬೇಕಂದ್ರೂ ತಮೀಮ್ನ ಕರೀತಾರೆ. ಅವಳೇ ಮಾಡ್ತೀನಿ ಅಂತ ಹೇಳಿದ್ಲು. ಬಟ್ ನಾನೇ ಮೊನ್ನೆ ರಂಜಾನ್ಗೆಲ್ಲ ಮಾಡಿ ಟಯರ್ಡ್ ಆಗಿಬಿಟ್ಟಿದ್ದು. ಸೊ ನಾನೇ ಅದಕ್ಕೆ ನೀನು ರೆಸ್ಟ್ ತಗೋ, ನಾನು ಮಾಡ್ತೀನಿ ಇವತ್ತು, ನಾನು ಮಾಡೋ ಬಿರಿಯಾನಿನ ಟೇಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವಳಿಗೆ ರೆಸ್ಟ್ ಕೊಟ್ಟಿದ್ದೀನಿ. 1 kg ರೈಸ್ ಇದೆ. ಈಗ ರೈಸ್ ನೆನಿಲಿ, ಚಿಕನ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ, ಅಲ್ಲಿವರೆಗೂ ನಾನು ಬೇರೆ ಏನಾದರೂ ಕೆಲಸ ಇದ್ರೆ ಮಾಡ್ಕೊತೀನಿ. ಮತ್ತೆ ಸಂಜೆ ಬಿರಿಯಾನಿ ಮಾಡುವಾಗ ಸಿಗ್ತೀನಿ. ಹಾಯ್ ಗೈಸ್, ಓಕೆ, ಈಗ ಟೈಮ್ 5 ಗಂಟೆ ಆಗಿದೆ. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡ್ದಿದೆ. ಈಗ ಆ್ಯಕ್ಚುಯಲ್ ಆಗಿ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಮಸಾಲ ಐಟಮ್ಸ್ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಬಿರಿಯಾನಿ ಮಾಡೋದು ತುಂಬಾ ಈಸಿ. ನಾನು ಮುಂಚೆ ಎಲ್ಲ ಬಿರಿಯಾನಿ ಮಾಡಬೇಕು, ತುಂಬ ದೊಡ್ಡ ಕೆಲಸ ಅಂತೆಲ್ಲ ಅನ್ಕೊತಿದ್ದೆ. ಬಟ್ ಏನೂ ಇಲ್ಲ. ಚಿಕನ್ನ ಮ್ಯಾರಿನೇಟ್ ಮಾಡಿ ಸೋಕಾಗೋಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಗ್ರೇವಿ ಥರ ಪ್ರಿಪೇರ್ ಮಾಡಿಕೊಂಡು ಇನ್ನೊಂದು ಪ್ಯಾನಲ್ಲಿ ರೈಸ್ ಪ್ರಿಪೇರ್ ಮಾಡಿ ಇದನ್ನು ಎರಡನ್ನೂ ಲೇಯರ್ ಮಾಡಿ ಹಾಕಿ ದಮ್ಮಿಗೆ ಇಟ್ಬಿಟ್ರೆ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಬಿರಿಯಾನಿ ಮಾಡೋದು ತುಂಬಾ ಈಸಿ. ಬಾಯ್ಲ್ ಆಗ್ತಿದೆ. ನಾನು ಇದಕ್ಕೆ ವಾಟರ್ ಏನೂ ಆ್ಯಡ್ ಮಾಡಿಲ್ಲ. ಚಿಕನ್ಗೆ ಫ್ಲೇವರ್ ಎಲ್ಲ ಚೆನ್ನಾಗಿ ಹಿಡಿದು ಚಿಕನ್ ಸಾಫ್ಟಾಗಿ ಆಗಲಿ ಅಂತ ಪ್ಯಾನಲ್ಲಿ ಹಾಕಿ ಇಟ್ಟಿದ್ದೀನಿ. ನನ್ನ ಹತ್ರ ಇಲ್ಲಿ ಒಂದೇ ಪ್ಯಾನ್ ಇರೋದು, ದೊಡ್ಡ ಪ್ಯಾನ್. ಅದಕ್ಕೆ ಫಸ್ಟ್ ಗ್ರೇವಿ ಮಾಡಿದಾದ್ಮೇಲೆ ಅದನ್ನು ಬೇರೆ ಬೌಲ್ಗೆ ಶಿಫ್ಟ್ ಮಾಡಿ ಮತ್ತೆ ಅದರಲ್ಲೇ ರೈಸ್ ಮಾಡಬೇಕು. ಅದಕ್ಕೆ ನಾನು ಬೇಗ ಸ್ಟಾರ್ಟ್ ಮಾಡಿದ್ದೀನಿ ಬಿರಿಯಾನಿ ಮಾಡೋದಕ್ಕೆ. ನನ್ನ ಹತ್ರ ಇನ್ನೊಂದು ಪ್ಯಾನ್ ಇದ್ದಿದ್ರೆ ನಾನು
ಇನ್ನೂ ಲೇಟಾಗಿ ಸ್ಟಾರ್ಟ್ ಮಾಡ್ಬೋದಿತ್ತು. ಒಂದು ಕಡೆ ಚಿಕನ್ ಗ್ರೇವಿ, ಇನ್ನೊಂದು ಕಡೆ ರೈಸ್ ಬಾಯ್ಲ್ ಮಾಡೋಕ್ಕೆ ಇಡ್ಬೋದಿತ್ತು. ನನ್ನ ಹತ್ರ ಒಂದೇ ಪ್ಯಾನ್ ಇರೋದು, ಅದರಲ್ಲೇ ಮ್ಯಾನೇಜ್ ಮಾಡಬೇಕು. ಅದಕ್ಕೆ ಫಸ್ಟ್ ಇವಾಗ ಗ್ರೇವಿ ಮಾಡಿ ಎತ್ತಿಟ್ಬಿಡ್ತೀನಿ. ಅದಾದಮೇಲೆ ಇನ್ನೂ ಸ್ವಲ್ಪ ಲೇಟಾಗಿ ರೈಸ್ ಮಾಡ್ತೀನಿ. ಇದು ನನ್ನ ಫಸ್ಟ್ ಕುಕ್ಕಿಂಗ್ ಬ್ಲಾಗ್. ನಾನು ಇದುವರೆಗೂ ಯಾವತ್ತೂ ನಾನು ಕುಕ್ ಮಾಡೋದನ್ನು ಈ ಥರ ಲಾಂಗ್ ಫಾರ್ಮ್ ವಿಡಿಯೋ ಆಗಿ ಅಪ್ಲೋಡ್ ಮಾಡಿಲ್ಲ, ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ಇನ್ನೂ ಇದೇ ಥರ ಕುಕ್ಕಿಂಗ್ ಬ್ಲಾಗ್ಸ್ ಮಾಡಬೇಕು ಅಂತಂದರೆ ಬಿರಿಯಾನಿ ಅಂತ ಕಮೆಂಟ್ ಮಾಡಿ. ನಾನು ಇನ್ನೂ ಏನಾದರೂ ಕುಕ್ ಮಾಡೋದನ್ನೆಲ್ಲ ಲಾಂಗ್ ವಿಡಿಯೋ ಆಗಿ ಕುಕ್ಕಿಂಗ್ ಬ್ಲಾಗನ್ನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ತುಂಬ ಜನ ಅನ್ಕೊತಿರ್ತಾರೆ, ನಾವು ಮನೆಯಿಂದ ದೂರ ಇದ್ದೀವಿ, ಚೈನಾದಲ್ಲಿದ್ದೀವಿ, ಇಲ್ಲಿ ಊಟ ಎಲ್ಲ ಏನೂ ಸಿಗೋದಿಲ್ಲ ನಮಗೆ, ನಾವು ಊಟಕ್ಕೆ ಪಾಪ ಕಷ್ಟ ಬೀಳ್ತಿದ್ದೀವಿ ಅಂತೆಲ್ಲ ಅನ್ಕೊತಿರ್ತಾರೆ. ಇಲ್ಲ, ಊಟಕ್ಕೆ ಏನು ಮಾಡ್ಕೊತಾರೆ, ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆಲ್ಲ ಅಂತ ಅನ್ಕೊತಿರ್ತಾರೆ. ಈ ಥರ ಅನ್ಕೊತಿರೋರೆಲ್ಲ ಈ ವ್ಲಾಗನ್ನು ನೋಡಲೇಬೇಕು. ನಾವು ಇಲ್ಲಿ ಆರಾಮಾಗಿ ಬಿರಿಯಾನಿ ಅಂತೆ, ಸ್ವೀಟ್ಸ್ ಅಂತೆ ಎಲ್ಲ ಮಾಡಿಕೊಂಡು ತಿಂತಾನೆ ಇರ್ತೀವಿ. ನಮಗಿಲ್ಲಿ ಹೊರಗಡೆ ಎಲ್ಲ ಗ್ರೋಸರೀಸ್ ಸಿಗುತ್ತೆ, ಎಲ್ಲ ಐಟಮ್ಸ್ ಸಿಗುತ್ತೆ. ಜಸ್ಟ್ ಮಸಾಲೆಸ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ನಾವು ಅದನ್ನು ಇಂಡಿಯಾದಿಂದ ಪಾರ್ಸಲ್ ಹಾಕಿಸ್ಕೊತೀವಿ. ಸೊ ಎಲ್ಲ ಐಟಮ್ಸ್ ಇಲ್ಲೇ ಸಿಗೋದ್ರಿಂದ ಸೇಮ್ ನಾವು ಮನೇಲಿ ಏನು ಊಟ ಮಾಡ್ತೀವೋ ಅದೇ ಥರನೇ ಇಲ್ಲೂ ಅಡುಗೆ ಮಾಡ್ಕೊಂಡು ತಿಂತೀವಿ. ಅಂಥವ್ರಿಗೆಲ್ಲನೂ ಈ ವ್ಲಾಗನ್ನು ಪ್ಲೀಸ್ ಶೇರ್ ಮಾಡಿ. ಮೊನ್ನೆ ಇಂಡಿಯಾಗೆ ವಾಪಸ್ ಹೋದಾಗೂ ಎಲ್ಲರೂ ನನಗೆ ಫಸ್ಟ್ ಕೇಳಿದ ಕ್ವಶನ್ನೇ ಅದು, ಚೈನಾದಲ್ಲಿ ಊಟಕ್ಕೆ ಏನು ಮಾಡ್ಕೊತಿದ್ದೀರಾ, ಊಟ ಸಿಗಲ್ಲ ಅಲ್ವಾ, ಊಟಕ್ಕೆ ಏನು ಮಾಡ್ಕೊತೀರಾ ಅಂತ. ಊಟಕ್ಕೆ ನಾವು ಇದನ್ನೇ ಮಾಡ್ಕೊತಿದ್ದೀವಿ. ರೈಸ್ ಚಿಕನ್ ಗ್ರೇವಿ ರೆಡಿ ಆಗಿದೆ. ಪೀಸಸ್ ಎಲ್ಲ ಬೆಂದು ಈ ಥರ ಆಗಿದೆ. ಗ್ರೇವಿ ಇಷ್ಟೇ ಕನ್ಸಿಸ್ಟೆನ್ಸಿ ಇರಲಿ ಅಂತ ಅಂದ್ಬಿಟ್ಟು ವಾಟರ್ ಆ್ಯಡ್ ಮಾಡಿಲ್ಲ. ರೈಸ್ ಗ್ರೇವಿ ಸಕ್ಕದಾಗಿ ರೆಡಿ ಆಗಿದೆ. ಈಗ ನೈಟ್ ಡಿನ್ನರ್ಗೆ ಇನ್ನೂ ತುಂಬ ಟೈಮ್ ಇದೆ. ಸೊ ಆಮೇಲೆ ರೈಸ್ ಮಾಡ್ಕೊಳ್ಳೋಣ ಅಂತ ಈಗ ಟೀ ಮಾಡ್ಕೊಂಡಿದ್ದೀನಿ. ಟೀ ಕುಡಿದು ಇನ್ನೂ ಒಂದು ಸ್ವಲ್ಪ ಹೊತ್ತು ನಾನು ಸೀರೀಸ್ ನೋಡಿಕೊಂಡು ರಿಲ್ಯಾಕ್ಸ್ ಆಗಿ 7:30 ಹಂಗೆ ಬಂದು ರೈಸ್ ಮಾಡ್ತೀನಿ. ಆಮೇಲೆ ರೈಸ್ ಮಾಡೋವಾಗ ಸಿಗ್ತೀನಿ. ಬಾಯ್. ಹೈ ಗೈಸ್, ಐ ಆಮ್ ಬ್ಯಾಕ್. ಈಗ ಗ್ರೇವಿನೆಲ್ಲ ತೆಗೆದು ಬೇರೆ ಪಾತ್ರೆಗೆ ಹಾಕಿ ಅದರಲ್ಲಿ ರೈಸ್ ಇಡೋಣ. ಈಗ ಎಲ್ಲನೂ ತೆಗೆದು ಈ ಪಾತ್ರೆಗೆ ಹಾಕ್ತೀನಿ. ನಾನು ವಾಶ್ ಮಾಡೋದಿಲ್ಲ, ಅದರಲ್ಲೇ ವಾಟರ್ ಹಾಕಿ ಬಾಯ್ಲ್ ಮಾಡಿ ಇದರಲ್ಲೇ ರೈಸನ್ನು ಬಾಯ್ಲ್ ಮಾಡ್ತೀನಿ. ಆಗ ರೈಸ್ ಸ್ವಲ್ಪ ಮಸಾಲೆ ಹಿಡ್ಕೊಳ್ಳುತ್ತೆ. ರೈಸ್ ಬಾಯ್ಲ್ ಮಾಡೋದಕ್ಕೆ 2 ಗ್ರೀನ್ ಚಿಲ್ಲೀಸ್ ಹಾಕ್ಕೊತಿದ್ದೀನಿ. ಹೂವು ಇದೆಯಲ್ಲ, ಇದನ್ನು ಒಂದು 2 ಹಾಕ್ತೀನಿ. ಇರುತ್ತಲ್ಲ ಇದು ಹಾಕ್ತಿದ್ದೀನಿ. ಜೀರಾ ಹಾಕ್ತೀನಿ. ಸ್ವಲ್ಪ ಗೀ ಆ್ಯಡ್ ಮಾಡ್ತಿದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿಲ್ಲ. 3 ಸ್ಪೂನ್. ಈ ವಾಟರ್ ಬಾಯ್ಲ್ ಆಗ್ತಿದೆ. ಏನೋ ಗೊತ್ತಿಲ್ಲ, ಈ ಫ್ಲೇವರ್ಡ್ ವಾಟರ್ ಏನಿದೆ, ನಾವು ಇದಕ್ಕೆ ರೈಸ್ ಹಾಕ್ತೀವಲ್ಲ, ಈ ವಾಟರ್ ಸ್ಮೆಲ್ ಅಂತೂ ಸಕ್ಕದಾಗಿರುತ್ತೆ, ಗಮ್ಮಂತ ಬರ್ತಿರುತ್ತೆ. ಸೊ 80% ಬಾಯ್ಲ್ ಆದಾಗ ನನಗೆ ಗೊತ್ತಾಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ. ಇಟ್ಟಿದ್ವಲ್ಲ ರೈಸ್ ನೋಡಿ, ವಾಟರಲ್ಲಿ ಹಾಕ್ತೀನಿ. ಅಲ್ಲಿ ರೈಸ್ ಹಾಕ್ತಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂದರೆ ರೈಸ್ ಬಾಯ್ಲ್ ಆಗ್ತಿದೆ. ರೈಸ್ ಇದಕ್ಕೆ ಲೆಮನ್ ಹಾಕಬೇಕು. ಆಗಲೇ ಲೆಮನ್ ಹಾಕೋದು ಮರ್ತೋಗ್ಬಿಟ್ಟಿದ್ದೆ. 2 ಸ್ಲೈಸ್ ಆಫ್ ಲೆಮನ್ ಹಾಕ್ತಿದ್ದೀನಿ. ಈಗ ಚಿಕನ್ ಗ್ರೇವಿ, ರೈಸ್ ಎಲ್ಲನೂ ರೆಡಿ ಆಯಿತು. ಪ್ಯಾನಲ್ಲಿ ಹಾಕಿ ಲೇಯರಿಂಗ್ ಮಾಡಬೇಕು. ಸೊ ಲೆಟ್ಸ್ ಬಿಗಿನ್. ಈಗ ಗ್ರೇವಿ ಹಾಕ್ಕೊತಿದ್ದೀನಿ. ಫಸ್ಟ್ ಗಮ್ಮಂತ ಸ್ಮೆಲ್ ಬರ್ತೈತಲ್ಲ. ರೈಸ್ ಹಾಕ್ತಿದ್ದೀನಿ. ರೈಸ್ ಮೇಲೆ ಈಗ ಫ್ರೈಡ್ ಆನಿಯನ್ಸ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಮಿಂಟ್ ಲೀವ್ಸ್ ಹಾಕ್ತಿದ್ದೀನಿ. ನಮ್ಮ ಹತ್ರ ಕಲರ್ ಇಲ್ಲ. ನೆಕ್ಸ್ಟ್ ಲೇಯರ್ ಮತ್ತೆ ಗ್ರೇವಿ ಹಾಕ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ಲೇಯರ್ ರೈಸ್ ಹಾಕ್ತಿದ್ದೀನಿ. ಈಗ ಫೈನಲ್ ಲೇಯರ್ಗೆ ಆನಿಯನ್ಸ್ ಹಾಕಿ ಮಿಂಟ್ ಹಾಕಿ ಕ್ಲೋಸ್ ಮಾಡಿ ದಮ್ಮಿಗಿಡ್ತೀನಿ ಒಂದು 20 to 30 ಮಿನಿಟ್ಸ್. ಈಗ ಇದನ್ನ ಕ್ಲೋಸ್ ಮಾಡಿ 20 to 30 ಮಿನಿಟ್ಸ್ ದಮ್ಗಿಡ್ತೀನಿ. ಬಿರಿಯಾನಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಇವತ್ತು ಬಿರಿಯಾನಿ ಅಂತೂ ಸಕ್ಕದಾಗಿತ್ತು. ಫ್ರೆಂಡ್ಸ್ ಎಲ್ಲ ಬಂದು ಊಟ ಮಾಡಿ ಗೇಮ್ಸ್ ಆಡ್ಕೊಂಡು ತುಂಬ ಹೊತ್ತು ಇದ್ವಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋನ ಇಲ್ಲಿ ತನಕ ನೋಡಿರೋರು ಊನೋ ಅಂತ ಕಮೆಂಟ್ ಮಾಡಿ. ಓಕೆ ಬಾಯ್.